ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಬೆಳಗ್ಗೆನೇ ಎದ್ದು ಗಿಡ ಎಲ್ಲ ನೋಡ್ಕೊತ ಸ್ವಲ್ಪ ಹೊತ್ತು ಹೊರಗಡೆ ಕೂತ್ಕೊಂಡಿದ್ದೆ. ಅದಾದಮೇಲೆ ನನ್ನ ಮಗುಗೆ ಹಾಲಲ್ಲೇ ಹಾಕಿದ್ದೆ ಬಿಸಿಲಿಗೆ. ಮಂಚದ ಮೇಲೆ ಬಿಸಿಲು ಬರ್ತಿಲ್ಲ ಯಾಕೋ ಇವಾಗ, ಅದಕ್ಕೋಸ್ಕರ ಬಾಗಿಲಲ್ಲಿ ಹಾಲೆಲ್ಲ ಹಾಕಿದ್ದೆ. ಅವನು ಆಟ ಆಡ್ಕೊತ ಇದ್ದಾನೆ. ಇವತ್ತು ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು. ಪಾತ್ರೆ ಸಾಮಾನು ಇದ್ದಾವಲ್ಲ ಅವನ್ನೆಲ್ಲ ಸ್ವಲ್ಪ ತೊಳಿಬೇಕು, ಭಾಳ ಇದ್ದಾವೆ. ನಾಳೆ ನೀರು ಬಿಟ್ಟು ತೊಳೆದ್ರೆ ಆಯಿತು ಅಂತೇಳಿ ಇವತ್ತೆಲ್ಲ ಸ್ವಲ್ಪ ಪಾತ್ರೆ ಸಾಮಾನು ತೊಳ್ಕೊಂಬಿಟ್ರೆ ಆಗುತ್ತೆ ಅಂತ ಎಲ್ಲ ತೊಳಿಬೇಕು ಇವತ್ತು. ಅದಾದಮೇಲೆ ಇವತ್ತು ಟಿಫನ್ ಬಂದುಬಿಟ್ಟು ಉಪ್ಪಿಟ್ಟು ಮಾಡಿದ್ವಿ. ಮಧ್ಯಾಹ್ನನೂ ಇನ್ನೇನು ಪಾತ್ರೆ ಸಾಮಾನು ತೊಳಿತಿದ್ವಿ ಅಂತೇಳಿ ಜಲ್ದಿ ಆಗಲಿ ಅಂತ ಚಿತ್ರಾನ್ನನೇ ಮಾಡ್ಕೊಂಡ್ವಿ. ಚಿತ್ರಾನ್ನ ಅಂದರೆ ನನ್ನ ಮಗಳಿಗೂ ಇಷ್ಟ, ಉಪ್ಪಿಟ್ಟು ಇಷ್ಟ ಅವಳಿಗೆ. ಅದಕ್ಕೋಸ್ಕರ ಅದನ್ನೇ ಮಾಡಿದ್ವಿ, ಜಲ್ದಿ ಆಗುತ್ತಂತ. ಒಂದೆರಡು ಸಂಡ್ಗೆನ ಹಾಕ್ಕೊಂಡಿದ್ವಿ ಅದ್ರ ಜೊತೆಗೆ. ಮತ್ತು ಶೇಂಗಾ ಇದ್ವು ಅಂಥೇಳಿ ಶೇಂಗಾ ಹೊಲದಲ್ಲಿ ಬಿಟ್ಟಿದ್ವು, ಕಿತ್ಕೊಂಬಂದಿದ್ರು. ಅವನ್ನೆಲ್ಲ ತರಿದು ಕುಚ್ಚಕ್ಕಿಟ್ಟಿದ್ವಿ. ಒಲೆ ಮೇಲೆ ಭಾಳ ಹೊತ್ತಾಗುತ್ತೆ ಅಂತೇಳಿ ಒಲೆ ಮೇಲೆ ಇಟ್ಟಿದ್ವಿ. ಕುಕ್ಕರ್ಗೆಲ್ಲ ಹಾಕೋದು ಬೇಡ, ಚೆನ್ನಾಗಿರಲ್ಲ ಅಂತೇಳಿ ಒಲೆ ಮೇಲೆ ಎಲ್ಲ ಕುಚ್ಕೊಂಡ್ವಿ. ನನ್ನ ಮಗಳಿಗೆ ಶೇಂಗಾ ಅಂದ್ರೂ ಇಷ್ಟ, ಅದಕ್ಕೋಸ್ಕರ ಇವತ್ತೇ ಕುಚ್ಚಬೇಕಂದ್ಲು. ಅದಕ್ಕೋಸ್ಕರ ಇವತ್ತೇ ಕುಚ್ಚುತ್ತಿದ್ದೀವಿ. ನಾವು ನಾಳೆ ಕುಚ್ಚೋಣ ಅಂದ್ಕೊಂಡ್ವಿ. ಅವಳಿಗೂ ಇಲ್ಲಮ್ಮ ತಿಂತೀನಿ ಅಂದ್ಲು. ಅದಕ್ಕೋಸ್ಕರ ಇವತ್ತೇ ಇಟ್ವಿ. ಅವಳು ದಿನಾಲೂ ಒಂದು ಐಸ್ ಕ್ರೀಮ್ ಕೇಳ್ತಾಳೆ ತಿನ್ನೋಕ್ಕೋಸ್ಕರ. ಅವರಪ್ಪ ಡೈಲಿ ಮೊಳಕಾಲ್ಮೂರಿಗೆ ಹೋದಂಗೆಲ್ಲ ತಂದು ಕೊಡ್ತಾರೆ. ಫೋನ್ ಮಾಡಾಗಲೇ ಹೇಳ್ತಾಳೆ ತಾಮ್ಮ ಅಂತೇಳಿ ದಿನ ತಂದು ಕೊಡ್ತಾರೆ ಅವರು. ಶೇಂಗಾ ಎಲ್ಲ ಇವಾಗಾದ್ರೂ ಚೆನ್ನಾಗಿ ಬಿಟ್ಟಿದೆ. ಅವಾಗ ಶೇಂಗಾ ಕಾಲದಲ್ಲಿ ಬಿಟ್ಟಿದ್ದಾಗ ಬೀಜ ಆಡಿಸಿದ್ದಿಲ್ಲ, ಅದಕ್ಕೋಸ್ಕರ ಅವೆಲ್ಲ ಉಟ್ಕೊಂಡ್ಬಿಟ್ಟಿದ್ದಾವೆ. ಶೇಂಗಾ ಸ್ವಲ್ಪ ಬಿಟ್ಟಿದ್ವು, ಅದಕ್ಕೋಸ್ಕರ ಕಿತ್ಕೊಂಡಿದ್ವಿ. ಚೆನ್ನಾಗಾಗಿದ್ವು, ತಿಂದ್ವಿ ಎಲ್ಲ. ಬಿಸಿಲಿಗೆಲ್ಲ ಆದರೂ ತಿನ್ನಬಾರ್ದು, ಸ್ವಲ್ಪ ಎಲ್ಲರೂ ತಿಂದ್ವಿ. ನನ್ನ ಮಗಳು ಸುಡ್ತೈತೆ ಅಂತ ಹೇಳ್ತಿದ್ದಾಳೆ ಕೈಯಾಗ ಕೊಟ್ಟರೆ. ಶೇಂಗಾ ಎಲ್ಲ ಚೆನ್ನಾಗಿದ್ವು, ಭಾಳ ದಿನ ಆಗಿತ್ತು ತಿಂದಲೆ. ನಾನೊಂದೆರಡು ತಿಂದೆ. ಅದಾದಮೇಲೆ ನನ್ನ ಮಗುಗೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡಿದ್ದೆ. ಇದು ರೀಲ್ಸ್ ಮಾಡಿದ ವಿಡಿಯೋ. ಅದಾದಮೇಲೆ ಇವಾಗ ಎಲ್ಲ ಹೊರಗೆ ಹಾಕಿದ್ದೀವಿ ಸಾಮಾನು, ಎಲ್ಲ ತೊಳಿಬೇಕು. ಯುಗಾದಿ ಹಬ್ಬದ್ದು ಎಲ್ಲ ಮನೆ ಕ್ಲೀನಿಂಗಿದು ಕ್ಲೀನ್ ಮಾಡಿ ನನ್ನ ಮಗಳು ಹೆಲ್ಪ್ ಮಾಡ್ತಾ ಇದ್ದಾಳೆ. ನೀರೆಲ್ಲ ಫಸ್ಟೇ ಕರೆಂಟ್ ಹೋಗುತ್ತೆ ಅಂತ ಮೋಟ್ರಿಂದ ಸ್ಟಾರ್ಟ್ ಮಾಡಿ ನೀರೆಲ್ಲ ಇಟ್ಕೊಂಡಿದ್ವಿ ದೊಡ್ಡ ದೊಡ್ಡ ಪಾತ್ರೆಗೆ. ಅವಳೆಲ್ಲ ಕಾಲದಂಗೆಲ್ಲ ತೊಳಿತಿರೋ ಪಾತ್ರೆಗೆ ಹಾಕ್ತಾ ಇದ್ದಾಳೆ. ಇವಿಷ್ಟು ತೊಳೆದಿಟ್ಟಿದ್ದೀವಿ. ಇನ್ನು ಈ ಕಡೆ ಎಷ್ಟಕ್ಕೊಂದಿದ್ದಾವೆ ಅವೆಲ್ಲ ತೊಳೆಯವು. ಇವೆಲ್ಲ ತೊಳೆಯೋಷ್ಟೊತ್ತಿಗೆ ಸಾಯಂಕಾಲ ಆಗುತ್ತೆ, ಇಲ್ಲ ರಾತ್ರಿಯೇ ಆಗೋಗುತ್ತೆ ಅಷ್ಟೇ. ಇನ್ನು ಒಳಗಡೆನೂ ಇದ್ದಾವೆ ಭಾಳ. ನನ್ನ ಮಗಳು ಹೆಲ್ಪು ಮಾಡ್ತಾಳೆ, ಅತ್ಲಾಗ ತರಲೆ ಕೆಲಸನೂ ಮಾಡ್ಕೊತ ಇದ್ದಾಳೆ. ನೀರು ತಗೊಂಡೋಗೋದು, ಚೆಲ್ಲೋದು, ಮಣ್ಣಾಗ ಹೋಗೋದು, ಹಾಕಿ ಆಟ ಆಡೋದು ಅಂತ ಏನೇನೋ ಮಾಡ್ತಿದ್ದಾಳೆ. ಅವಳು ಕಾರಿಗೆಲ್ಲ ಒತ್ಸು ಅಂತ ಅವಳೇ ಒತ್ಸಿ ಅಲ್ಲಿ ನಿಲ್ಸಿದ್ದಾಳೆ. ನಾವು ಈ ಕಡೆಗೆ ಬಿಟ್ಟಿದ್ವಿ, ದಾರಿ ಕಡೆಗೆ ಬಿಟ್ಟಿದ್ರೆ ನೀರು ಹೋಗ್ತಾವೆ ಅಂತೇಳಿ ಅವಳು ಅಲ್ಲಿ ತಂದು ನಿಲ್ಲಿಸಿ ದೂಕಿ ಅವಳೇ ರಗ್ ಹಾಕ್ರಿ ಅಂತೇಳಿ ಹಾಕ್ಸಿ ನಿಲ್ಲಿಸಿದ್ದಾಳೆ. ಮತ್ತು ಇವಾಗ ಬಾಕ್ಸ್ ತೊಳಿತಾ ಇದ್ದಾಳೆ. ನನ್ನ ಮಗ ಮಲ್ಕೊಂಡಿದ್ದ, ಅದಕ್ಕೋಸ್ಕರ ಹೊರಗಡೆ ನಾನು ಸ್ವಲ್ಪ ತೊಳೆದು ಬಂದೆ. ಫುಲ್ಲು ಏನು ತೊಳೆದಿಲ್ಲ. ನನ್ನ ತಂಗಿ ನಮ್ಮ ಅಜ್ಜಿಯವರೇ ಎಲ್ಲ ಕೆಲಸ ಮಾಡಿಕೊಂಡ್ರು. ಇನ್ನೂ ಏನೂ ಮಾಡೋಕ್ಕೇನು ಬಿಡೋದಿಲ್ಲ ಕೆಲಸ. ಅದಾದಮೇಲೆ ಇವಾಗ ಸಣ್ಣ ಸಣ್ಣ ಪಾತ್ರೆ ಇವೆಲ್ಲ ದೊಡ್ಡ ದೊಡ್ಡವು ಇದ್ದಾವೆ. ಈ ತಾಲಿ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಈ ಥರ ಸಣ್ಣ ಸಾಮಾನೆಲ್ಲ ಇದ್ದರೆ. ಅದಾದಮೇಲೆ ನನ್ನ ಮಗಳು ವೀಡಿಯೋ ಮಾಡಬೇಡ ಅಂತೇಳಿ ಈ ಥರ ಮೊಬ್ಬಾಕ್ತೀನಿ ನಾನು ಅಂತೇಳಿ ಹಾಕ್ತಿದ್ದಾಳೆ. ನನ್ನ ಮಗ ಒಳಗೆ ಮಲ್ಕೊಂಡಿದ್ದ, ಹೋಗಿ ನೋಡಿದೆ, ಕಾಲು ಕೈ ಎರಡೂ ಹೊರಗೆ ಹಾಕಿದ್ದ ಜೋಕಾಲಿಯಿಂದ ಮಲ್ಕೊಂಡಿದ್ದ ಕ್ಯೂಟಾಗಿ. ಹೊರಗಡೆ ಸ್ವಲ್ಪ ಹೊತ್ತಿದ್ದು ಬಂದಲ್ಲ, ಅದಕ್ಕೋಸ್ಕರ ಏನು ಮಾಡ್ತಿದ್ದಾನೆ ಅಂತ ನೋಡೋಕೆ ಬಂದಿದ್ದೆ. ಕಾಲು ಕೈ ಎರಡು ಹೊರಗಡೆ ಹಾಕಿ ಮಲ್ಕೊಂಡಿದ್ದ. ಆಮೇಲೆ ಸ್ವಲ್ಪ ಕಾಲೆಲ್ಲ ಸಣ್ಣ ಹುಡುಗರ ಕಾಲಂದರೆ ಎಷ್ಟು ಕ್ಯೂಟಾಗಿರ್ತಾವಲ್ಲ ಅಂತ ಯೋಚನೆ ಮಾಡ್ಕೊಂತ ಅದನ್ನು ಒಂದು ವೀಡಿಯೋ ಮಾಡಿದೆ. ನನ್ನ ಮಗಳು ತಲೆ ಹರಟೆ ಕೆಲಸ ಎಲ್ಲ ಮಾಡ್ಕೊತ ಹಿಂಗಿರ್ತಾಳೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಪ್ಲೀಸ್ ಬೆಲ್ ಐಕನ್ ಕ್ಲಿಕ್ ಮಾಡಿ. ಬಾಯ್.